ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನದ ದೇವರ ವಾಕ್ಯ 147ನೇ ಕೀರ್ತನೆಗಳು 1ನೇ ವಚನ. ಯೆಹೋವನಿಗೆ ಸ್ತೋತ್ರ. ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯದು, ಸಂತೋಷಕರವೂ ಆಗಿದೆ. ಆತನನ್ನು ಕೀರ್ತಿಸುವುದು ಯುಕ್ತವಾಗಿದೆ. ನನ್ನ ಪ್ರೀತಿಯ ದೇವಜನರೇ, ನಮ್ಮ ದೇವರಿಗೆ ಕೊಡುವುದಕ್ಕಾಗಿ ನಮ್ಮಲ್ಲಿ ಸ್ತೋತ್ರ ಮತ್ತು ಉನ್ನತ ಸ್ತೋತ್ರಗಳಿವೆ. ಎಲ್ಲ ಕಾರ್ಯಗಳು ನಮ್ಮ ಹಿತಕ್ಕಾಗಿ ಅಥವಾ ಅನುಕೂಲಕ್ಕಾಗಿ ಆಗುವುದರಿಂದ ಎಲ್ಲ ವಿಷಯಗಳಿಗಾಗಿ ದೇವರಿಗೆ ಯಾವಾಗಲೂ ಸ್ತೋತ್ರ ಮಾಡುವುದಕ್ಕೆ ಋಣಿಯಾಗಿರಬೇಕು. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತಿದೆ. ಆದ್ದರಿಂದ ನಮ್ಮ ಜೀವಿತದ ಎಲ್ಲ ಏರಿಳಿತಗಳನ್ನು ಅಥವಾ ಮೇಲು ಮತ್ತು ಕೆಡುಕುಗಳಲ್ಲಿ ನಾವು ದೇವರನ್ನು ಸ್ತುತಿಸಬೇಕು. ಸತ್ಯವೇದವು ನಾವು ದೇವರನ್ನು ಸ್ತುತಿಸಬೇಕು ಎಂದು ಆಜ್ಞಾಪಿಸುತ್ತದೆ. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಆಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮವೆಂದು ಎಫೆಸ 5:4 ಬರೆಯಲ್ಪಟ್ಟಿದೆ. ನಮ್ಮ ವೈರಿಗಳಿಗೆ ಮುಯ್ಯಿ ತೀರಿಸುವುದಕ್ಕಾಗಿ, ಅವರನ್ನು ದಂಡಿಸುವುದಕ್ಕಾಗಿ ಮತ್ತು ಶಿಕ್ಷೆಯನ್ನು ವಿಧಿಸುವುದಕ್ಕಾಗಿ ನಮ್ಮ ಬಾಯಲ್ಲಿ ಉನ್ನತ ಸ್ತೋತ್ರಗಳು ಮತ್ತು ನಮ್ಮ ಕೈಯಲ್ಲಿ ಇಬ್ಬಾಯಿಯ ಕತ್ತಿಯು ಇರಬೇಕು. ನಾವು ನಮ್ಮ ಸ್ವರ, ತಲೆ, ಹೃದಯ ಮತ್ತು ಕೈಗಳನ್ನು ಎತ್ತಿಕೊಂಡು ದೇವರಿಗೆ ಸ್ತೋತ್ರ ಮಾಡಿದರೆ, ಅನಾನುಕೂಲವಾದ ಪರಿಸ್ಥಿತಿಯ ಮಧ್ಯದಲ್ಲಿದ್ದು ಕೃತಜ್ಞತೆ ಸಲ್ಲಿಸುವುದಕ್ಕೆ ಯಾವ ಮಾರ್ಗವೇ ಇಲ್ಲದಿದ್ದಾಗ ಇಂತಹ ಸ್ತೋತ್ರಗಳನ್ನು ಮಾಡುವುದಾದರೆ ಅವುಗಳನ್ನು ಉನ್ನತ ಸ್ತೋತ್ರಗಳೆಂದು ಕರೆಯಲಾಗುವುದು. ಇಂಥ ಪರಿಸ್ಥಿತಿಗಳಲ್ಲಿ ನಾವಿರುವಾಗ ದೇವರನ್ನು ಘನಪಡಿಸಿ ದೇವರಿಗೆ ಉನ್ನತ ಸ್ತೋತ್ರಗಳನ್ನು ಅರ್ಪಿಸುವುದಾದರೆ ಅಂಥ ಸಮಯದಲ್ಲಿ ನಮಗಾಗಿ ಕರ್ತನು ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡುತ್ತಾರೆ. ಕೊಲ್ಲುವುದಕ್ಕಾಗಿ ಕಲ್ಲು ಎಸೆಯಲ್ಪಡುತ್ತಿರುವಾಗ ಸ್ಟೆಫನನು ನೋಡಿದಂತೆ ನಾವು ದೇವರ ಮಹಿಮೆಯನ್ನು ನೋಡುತ್ತೇವೆ. ಜನರು ಪೌಲ ಮತ್ತು ಸೀಲರಿಗೆ ವಿರೋಧವಾಗಿ ಎದ್ದು ನಿಂತರು. ಅವರನ್ನು ಚಡಿಗಳಿಂದ ಹೊಡೆದರು ಮತ್ತು ಸೆರೆಮನೆಯ ಒಳ ಕೋಣೆಯೊಳಗೆ ಹಾಕಿ ಅವರ ಕಾಲುಗಳಿಗೆ ಕೋಳಗಳನ್ನು ಹಾಕಿ ಬಿಗಿದರು. ಆದರೆ ಮಧ್ಯರಾತ್ರಿಯಲ್ಲಿ ಪೌಲ ಮತ್ತು ಸೀಲರು ಪ್ರಾರ್ಥಿಸುತ್ತಾ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಅಕಸ್ಮಾತ್ತಾಗಿ ಒಂದು ದೊಡ್ಡ ಭೂಕಂಪ ಉಂಟಾಗಿ ಸೆರೆಮನೆಯ ಅಸ್ಥಿವಾರಗಳು ಕದಲಿಸಲ್ಪಟ್ಟವು ಮತ್ತು ಎಲ್ಲ ಕದಗಳು ತೆರೆಯಲ್ಪಟ್ಟವು. ಸೆರೆಯಲ್ಲಿರುವವರ ಬೇಡಿಗಳು ಕಳಚಿ ಬಿದ್ದವು. ನಾವು ಇಂತಹ ಉನ್ನತ ಸ್ತೋತ್ರಗಳನ್ನು ಪರಲೋಕದ ಕಡೆಗೆ ತಿರುಗಿಕೊಂಡು ಮಧ್ಯರಾತ್ರಿಯಲ್ಲಿ ಅಥವಾ ಬಹಳ ನೋವು ಮತ್ತು ವೇದನೆಯ ನಡುವೆ ಅರ್ಪಿಸುವುದಾದರೆ ದೇವರು ನಮ್ಮ ವೈರಿಗಳ ಮೇಲೆ ಕಠಿಣವಾದ ತೀರ್ಪನ್ನು ಬರಮಾಡುತ್ತಾರೆ. ನರಕ ಮತ್ತು ಸೈತಾನನ ರಾಜ್ಯವು ಈ ದಿನಗಳಲ್ಲಿ ಕದಲಿಸಲ್ಪಡಬೇಕಾಗಿದೆ. ಕಾಲವು ಹತ್ತಿರವಾಗಿರುವುದರಿಂದ ಇಂಥ ಭಯಂಕರವಾದ ಕದಲಿಸುವಿಕೆ ಲೋಕದಾದ್ಯಂತ ಅವಶ್ಯಕವಾಗಿದೆ. ದಿನಗಳು ಕೆಟ್ಟವುಗಳಾಗಿರುವುದರಿಂದ ನಮಗಿರುವ ಸಮಯವನ್ನು ಉಪಯೋಗಿಸಿಕೊಳ್ಳಬೇಕು. ಆ ದಿನದಂದು ಸೆರೆಮನೆಯ ಕಟ್ಟಡಕ್ಕೆ ಯಾವ ಹಾನಿಯೂ ಆಗಲಿಲ್ಲ, ಯಾರೂ ಕೊಲ್ಲಲ್ಪಡಲಿಲ್ಲ ಅಥವಾ ಗಾಯಗೊಳ್ಳಲಿಲ್ಲ. ಆದರೆ ಅದ್ಭುತವಾದ ಕದಲುವಿಕೆ ಉಂಟಾಯಿತು. ಅದರ ನಿಮಿತ್ತ ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಕರ್ತನು ಆ ದಿನದಲ್ಲಿ ಸೆರೆಮನೆಯ ಅಧಿಕಾರಿಯ ಕುಟುಂಬದವರೆಲ್ಲರನ್ನೂ ಸಹ ರಕ್ಷಿಸಿದನು. ಎಲ್ಲ ವಿಷಯಗಳು ಸರಿಯಾಗಿ ನಡೆಯುತ್ತಿದ್ದು ನಾವು ಆಶೀರ್ವದಿಸಲ್ಪಟ್ಟಿರುವಾಗ ದೇವರಿಗೆ ಸ್ತೋತ್ರ ಸಲ್ಲಿಸುವುದು ಹೆಚ್ಚಿನ ವಿಷಯವೇನಲ್ಲ. ಆದರೆ ನಾವು ದೇವರಿಗೆ ಉನ್ನತ ಸ್ತೋತ್ರಗಳನ್ನು ಅರ್ಪಿಸಿದರೆ ನಮಗೆ ವಿರೋಧವಾಗಿ ಯಾರೇ ನಿಂತರೂ ಯಾವುದೇ ಎದುರಾಗಲಿ ಮಹತ್ತರವಾದ ಬಲವು ಇಳಿದು ಬರುತ್ತದೆ. ಎಲ್ಲರಿಗೂ ಅದ್ಭುತವಾದ ಬಿಡುಗಡೆ ಉಂಟಾಗುತ್ತದೆ. ನಮ್ಮ ಕೈಯಲ್ಲಿರುವ ಇಬ್ಬಾಯಿ ಕತ್ತಿಯು ದೇವರ ವಾಕ್ಯವಾಗಿದೆ. ಯೇಸು ಸೈತಾನನನ್ನು ದೇವರ ವಾಕ್ಯದಿಂದ ಜಯಿಸಿದರು. ಆದ್ದರಿಂದ ನಮ್ಮ ಬಾಯಿಯಲ್ಲಿ ಉನ್ನತ ಸ್ತೋತ್ರಗಳು ಮತ್ತು ದೇವರ ವಾಕ್ಯವೆಂಬ ಇಬ್ಬಾಯಿ ಕತ್ತಿಯು ನಮ್ಮ ವೈರಿಯಾದ ಸೈತಾನನ ಮೇಲೆ ನಮಗೆ ಜಯವನ್ನು ಕೊಡುತ್ತವೆ. ನಮ್ಮ ಮುಂದೆ ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಾಗ, ನಮ್ಮ ಮುಂದೆ ಯಾವ ದಾರಿಯೂ ಇಲ್ಲದಿರುವಾಗ, ಕತ್ತಲೆಯಲ್ಲಿರುವಾಗ, ಊಳಿಡುವ ಮರಳುಗಾಡಿನಲ್ಲಿ ಒಂಟಿಯಾಗಿರುವಾಗ, ಹಾವು ಮತ್ತು ಚೇಳುಗಳ ಮಧ್ಯದಲ್ಲಿರುವಾಗ,
ನಮ್ಮ ಹೃದಯದ ಅಂತರಾಳದೊಳಗಿಂದ ದೇವರಿಗೆ ಸ್ತೋತ್ರ ಮಾಡಬೇಕು. ಆಗ ಪರಲೋಕವು ಸುಮ್ಮನಿರುವುದಿಲ್ಲ. ದೇವರು ಕೂಡಲೇ ನಮಗಾಗಿ ತನ್ನ ಕಾರ್ಯವನ್ನು ಮಾಡಲು ಇಳಿದು ಬರುತ್ತಾರೆ. ಆತನು ನಮ್ಮ ಎಲ್ಲ ಯುದ್ಧಗಳನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ಳುತ್ತಾರೆ ಮತ್ತು ಅವೆಲ್ಲವುಗಳಲ್ಲಿ ನಮಗೆ ಜಯವನ್ನು ಕೊಡುತ್ತಾರೆ. ನಮ್ಮ ಕೆಲಸದ ಸ್ಥಳದಲ್ಲಿರುವ ಜನರು ಅಥವಾ ನಮ್ಮ ಕುಟುಂಬದ ಸದಸ್ಯರು ನಮಗೆ ವಿರೋಧವಾಗಿ ಎದ್ದು ನಿಂತಾಗ ದೇವರಿಗೆ ಸ್ತೋತ್ರ ಮಾಡುವುದನ್ನು, ಆತನನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳುವುದನ್ನು, ಹೃದಯಪೂರ್ವಕವಾಗಿ ಆತನನ್ನು ಹಾಡಿ ಹರಸಿ ಕೊಂಡಾಡುವುದನ್ನು ನಮಗೆ ಕಲಿಸಲು ಪ್ರಯತ್ನಿಸುತ್ತಿರಬಹುದು. ನಾವು ಹಾಗೆ ಮಾಡಿದಾಗ ದೇವರು ನಮಗಾಗಿ ಮಹತ್ತಾದ ಮತ್ತು ಅದ್ಭುತವಾದ ಮಹತ್ಕಾರ್ಯಗಳನ್ನು ಮಾಡುತ್ತಾರೆ. ಪೌಲ ಮತ್ತು ಸೀಲರು ಗಾಯಗೊಂಡಿದ್ದರು. ಆ ಗಾಯದಿಂದ ರಕ್ತ ಸುರಿಯುತ್ತಿತ್ತು. ಅವರ ನೋವು ಮತ್ತು ಬಾಧೆಗಳು ದೇವರನ್ನು ಸ್ತುತಿಸುವುದನ್ನು ಮತ್ತು ಆರಾಧಿಸುವುದನ್ನು ನಿಲ್ಲಿಸುವಂತೆ ಮಾಡಲಿಲ್ಲ. ಬಾಬೆಲ್ ದೇಶದಲ್ಲಿ ತನ್ನ ಪ್ರಾರ್ಥನೆಯ ಜೀವಿತಕ್ಕೆ ವಿರೋಧವಾಗಿರುವ ಆಜ್ಞೆ ಜಾರಿಗೆ ಬಂದಾಗ ದಾನಿಯೇಲನು ದಿನಕ್ಕೆ 3 ಸಾರಿ ಮೊಣಕಾಲೂರಿ ಪ್ರಾರ್ಥಿಸಿ ಯಥಾ ಪ್ರಕಾರ ತನ್ನ ದೇವರಿಗೆ ಕೃತಜ್ಞತಾಸ್ತುತಿ ಸಲ್ಲಿಸಿದನು. ದೇವರಿಗೆ ಅತಿ ಪ್ರಿಯನಾಗಿರುವ ದಾನಿಯೇಲನಿಗೆ ವಿರೋಧವಾಗಿ ಮಾಡಿದ ವೈರಿಯ ಕುತಂತ್ರ ಯೋಜನೆಯು ಆತನ ಪ್ರಾರ್ಥನೆ ಮತ್ತು ದೇವರೊಂದಿಗಿರುವ ಆತನ ಸಂಬಂಧವನ್ನು ತಡೆಯಲು ಆಗಲಿಲ್ಲ. ಸಿಂಹದ ಗವಿಯೊಳಗೆ ಹಾಕಲ್ಪಡಬೇಕು ಎಂಬ ಬೆದರಿಕೆ ಇದ್ದರೂ ಆತನು ದೇವರಿಗೆ ಮಹಿಮೆ ಸಲ್ಲಿಸುವುದನ್ನು ನಿಲ್ಲಿಸಲಿಲ್ಲ. ದೇವರು ಆತನ ಜೀವಿತದಲ್ಲಿ ಮಹತ್ತಾದ ಕಾರ್ಯಗಳನ್ನು ಮಾಡಿದರು. ದಾನಿಯೇಲನ ದೇವರು ನಮ್ಮ ದೇವರಾಗಿದ್ದಾರೆ. ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ದೇವರಿಗೆ ಸ್ತೋತ್ರ ಮಾಡುವುದನ್ನು ನಿಲ್ಲಿಸಬೇಡ. ದೇವರು ನಮಗೆ ನಮ್ಮ ವೈರಿಗಳ ಎಲ್ಲ ಬಲದ ಮೇಲೆ ಅಧಿಕಾರ ಕೊಟ್ಟಿದ್ದಾರೆ. ಲೋಕದಲ್ಲಿರುವವನಿಗಿಂತ ನಮ್ಮೊಳಗೆ ಇರುವಾತನು ಹೆಚ್ಚಿನವನಾಗಿದ್ದಾನೆ. ಸೈತಾನನು ನಮ್ಮ ಹೃದಯಗಳಲ್ಲಿ ಭಯವನ್ನು ಉಂಟು ಮಾಡಬಹುದು, ಆದರೆ ಅವನು ಅದಕ್ಕಿಂತ ಹೆಚ್ಚೇನೂ ಮಾಡಲಾರನು. ಏಕೆಂದರೆ ನಮ್ಮ ಯೇಸು ನಮಗಾಗಿ ಕಲ್ವಾರಿಯಲ್ಲಿ ಆಗಲೇ ಅವನ ತಲೆಯನ್ನು ಜಜ್ಜಿ ಹಾಕಿದ್ದಾರೆ. ಸೈತಾನನನ್ನು ನಾವು ಸ್ತೋತ್ರ ಮಾಡುವುದನ್ನು ಮತ್ತು ನಮ್ಮಲ್ಲಿರುವ ಇಬ್ಬಾಯಿ ಕತ್ತಿಯನ್ನು ನೋಡಿದಾಗ ಅವನು ನಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ. ಸ್ತೋತ್ರ ಮಾಡುವುದು ಮತ್ತು ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುವುದು ಬಲವಾದ ಆಯುಧಗಳಾಗಿವೆ. ಅವು ಯಾವ ಬಾಗಿಲನ್ನಾದರೂ ತೆರೆಯಬಲ್ಲವು, ಯಾವ ಕಟ್ಟನ್ನಾದರೂ ಬಿಚ್ಚಬಲ್ಲವು. ವೈರಿಯು ಪ್ರವಾಹದಂತೆ ಒಂದು ಮಾರ್ಗವಾಗಿ ಬರಬಹುದು, ಆದರೆ ನಮ್ಮ ಉನ್ನತ ಸ್ತೋತ್ರಗಳನ್ನು ಕೇಳಿಸಿಕೊಂಡು ಅನೇಕ ದಾರಿಗಳಿಂದ ಓಡಿ ಹೋಗುವನು. ನಮ್ಮ ದೇವರು ನಮಗಾಗಿ ಎದ್ದು ನಿಂತುಕೊಳ್ಳುವರು. ಆಗ ನಮ್ಮ ಎಲ್ಲ ವೈರಿಗಳು ಚದುರಿಸಲ್ಪಡುವರು. ಅವರನ್ನು ನಾವು ಹುಡುಕಿದರೂ ನಾವು ಅವರನ್ನು ಕಂಡುಕೊಳ್ಳಲಾರೆವು, ಏಕೆಂದರೆ ನಾವು ದೇವರ ಸೈನಿಕರಾಗಿದ್ದೇವೆ. ಓ ದೇವರ ಮಗುವೆ, ಕರ್ತನು ನಿನ್ನ ಕೈಯಲ್ಲಿ ಮತ್ತು ನಿನ್ನ ಬಾಯಿಯಲ್ಲಿ ಕೊಟ್ಟಿರುವ ಈ ಬಲವನ್ನು ಮತ್ತು ಅಧಿಕಾರವನ್ನು ಉಪಯೋಗಿಸು. ನಾವು ದೇವರನ್ನು ಸ್ತುತಿಸುವಾಗ ನಮ್ಮ ಆಂತರ್ಯವು ಲೋಕದಿಂದ ಸಂಬಂಧ ಕಳೆದುಕೊಂಡು ಪರಲೋಕದ ಕಡೆಗೆ ಸಂಬಂಧವನ್ನು ಕಟ್ಟಿಕೊಳ್ಳುತ್ತದೆ. ನಮ್ಮ ವೈರಿಯಾದ ಸೈತಾನನಿಗೆ ನಮ್ಮೊಳಗೆ ಏನೂ ಸಿಕ್ಕುವುದಿಲ್ಲ. ಈಗ ಈ ಇಡೀ ಲೋಕದ ನ್ಯಾಯಾಧಿಪತಿ ನಮ್ಮ ವೈರಿಗಳೆಲ್ಲರ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕೂ ಶಿಕ್ಷಿಸುವುದಕ್ಕೂ ತೀರ್ಪು ಕೊಡುವುದಕ್ಕೂ ಬೇಗನೆ ಬರಲಿದ್ದಾನೆ. ಆದರೆ ನಾವು ನಿತ್ಯದುದ್ದಕ್ಕೂ ದೇವರನ್ನು ಸ್ತುತಿಸುವುದನ್ನು ಮುಂದುವರಿಸುತ್ತಲೇ ಇರುವವರಾಗುತ್ತೇವೆ. ದೇವರು ಈ ವಾಕ್ಯವನ್ನು ಕೇಳುತ್ತಿರುವವರೆಲ್ಲರನ್ನು ಆಶೀರ್ವಾದಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೂ ದೇವರ ಪ್ರೀತಿಯೂ ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ. ಆಮೇನ್.